ನೋಡಿ, ಮನೆಗೆ ಯಾರಾದರೂ ನೆಂಟರು ಬಂದಾಗ ಸ್ವೀಟ್ ಮಾಡಬೇಕು ಅಂತ ಬೇಜಾರಾಗಿರುತ್ತಲ್ವ, ಯಾವ ಸ್ವೀಟು ಅಂತ. ಈ ಥರ ಬಾಳೆಹಣ್ಣಿನ ಶಿಕರಣಿನ ಮಾಡಿಕೊಡಿ, ಎಷ್ಟು ಚೆನ್ನಾಗಾಗುತ್ತೆ ಅಂತ ತೋರಿಸ್ತೀನಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ವೆಲ್ಕಮ್ ಟು ಮೈ ಬನಶಂಕರಿ ಆಲ್ ಇನ್ ಒನ್ ಚಾನಲ್ಗೆ. ಬನ್ನಿ, ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಇವಾಗ ತೋರಿಸ್ತೀನಿ ನೋಡಿ ಎಷ್ಟು ಸಿಂಪಲ್ ಅಂತ. ಇಲ್ಲಿ ನೋಡಿ, ನಾನು ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ, 6 ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ. ನೋಡಿ ನೀವು ಎಷ್ಟು ಜನ ಇದ್ದೀರಾ ಅಷ್ಟು ಜನದ ಮೇಲೆ ನೋಡಿ ತೊಗೋಬೇಕು. ಮತ್ತು ಇದಕ್ಕೆ ಏನೇನೆಲ್ಲ ತೊಗೊತೀನಿ, ಯಾವ ಥರ ನಾನು ಶಿಕರಣೆ ಮಾಡ್ತೀನಿ ಅಂತಲೂ ತೋರಿಸ್ತೀನಿ. ಇಲ್ಲಿ ನೋಡಿ, ಗೋಡಂಬಿ ಮತ್ತು ದ್ರಾಕ್ಷಿ, ಸ್ವಲ್ಪ ಬಾದಾಮಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನಾವು ತುಪ್ಪದಲ್ಲಿ ಹುರಿದ್ಬಿಟ್ಟು ಶಿಕರಣೆಗೆ ಹಾಕಬೇಕು. ಹಾಗಿದ್ರೆ ತುಂಬ ಟೇಸ್ಟ್ ಬರುತ್ತೆ ಶಿಕರಣೆ. ನೋಡಿ, ಈ ಥರ ಎಲ್ಲ ನೀವು ಮಾಡಿಟ್ಕೊಳ್ಳಿ. ಮತ್ತು ಇಲ್ಲಿ ಒಂದು ಬಟ್ಲದಲ್ಲಿ ನಾನೀಗ ನೋಡಿ ಸಕ್ಕರೆ ಹಾಕ್ತಾಯಿದ್ದೀನಿ. ಸಕ್ಕರೆ ಹಾಲನ್ನು ಫಸ್ಟಿಗೆ ಹಾಕಿ ಸ್ವಲ್ಪ ಹೊತ್ತು ನೆನೆಸಬೇಕು. ಯಾಕಂದರೆ ಸಕ್ಕರೆ ಕರಗಬೇಕಲ್ವ, ಹಾಗಾಗಿ ಸಕ್ಕರೆ ಕರಗೋದಕ್ಕೆ ಬಿಟ್ಬಿಡೋಣ. ನಿಮ್ಗೆ ಹಾಲು ಎಷ್ಟು ಬೇಕಲ್ಲ ಹಾಲು ಅಷ್ಟನ್ನು ಹಾಕಿಬಿಟ್ಟು ಸ್ವಲ್ಪ ಒಂದು ತುಪ್ಪ ಚಮಚ ಅಂದರೆ ಸ್ಪೂನಿಂದ ಕಲಸಿ ಇಟ್ಬಿಡಿ. ಹಾಲಲ್ಲಿ ಸಕ್ಕರೆ ಹಾಕಿರ್ತೇವಲ್ಲ, ಸಕ್ಕರೆ ಕರಗೋದಕ್ಕೆ ಇಟ್ಬಿಡೋಣ. ನೋಡಿ, ಈ ಥರ ನೀಟಾಗಿ ಕಲಿಸ್ಬಿಟ್ಟು ಕರಗೋದಕ್ಕೆ ಇಟ್ಬಿಡಿ. ತುಂಬ ಚೆನ್ನಾಗಾಗುತ್ತೆ. ಇದು ಒಂಥರ ಡಿಫ್ರೆಂಟಾಗಿ ಶಿಕರಣೆ, ಒಂದು ಸಲ ಟ್ರೈ ಮಾಡಿ. ಇಲ್ಲಿ ನೋಡಿ, ತುಪ್ಪನ ನಾನು ಕಾಯಕ್ಕಿಟ್ಟಿದ್ದೆ ಒಂದು ಬಾಣಲೆಯಲ್ಲಿ. ನೋಡಿ, ಇವಾಗ ತುಪ್ಪ ಕಾಯ್ತಾ ಇದೆ ಅಲ್ವಾ, ಇದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಆವಾಗಲೇ ಕಟ್ಟು ಮಾಡಿ ಇಟ್ಕೊಂಡಿದ್ದೆಲ್ಲ ಗೋಡಂಬಿ ಮತ್ತು ಬಾದಾಮಿ ದ್ರಾಕ್ಷಿ ಅವನ್ನೆಲ್ಲ ಇದರಲ್ಲಿ ಹಾಕಿಬಿಟ್ಟು ಹುರ್ಕೊತೀನಿ. ನೋಡಿ, ನಾನು ಇದು ಒಂಥರ ಚೆನ್ನಾಗಾಗುತ್ತೆ, ಟ್ರೈ ಮಾಡಿ. ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಸ್ವಲ್ಪನೇ ಬಿಸಿ ಇರುವಾಗಲೇ ಈ ಥರ ನೀವು ಫ್ರೈ ಮಾಡಿಕೊಂಡು ಗ್ಯಾಸನ್ನು ಆಫ್ ಮಾಡ್ಕೊಳ್ಳಿ. ಯಾಕಂದರೆ ತುಪ್ಪ ಬಿಸಿ ಇರುತ್ತಲ್ಲ, ಅದರಲ್ಲೇ ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಗ್ಯಾಸನ್ನು ಆಫ್ ಮಾಡಿ ಇಟ್ಕೊಳ್ಳಿ. ನೋಡಿ, ವಿಡಿಯೋ ಸ್ಕಿಪ್ ಮಾಡಿದರೆ ಏನೂ ಗೊತ್ತಾಗೋದಿಲ್ಲ, ಅದಕ್ಕೆ ವಿಡಿಯೋ ಸ್ಕಿಪ್ ಮಾಡಬೇಡಿ. ಇವಾಗ ಈ ಥರ ಆಗಿದೆ ನೋಡಿ ಅಲ್ವಾ. ಮತ್ತು ಬಾಳೆಹಣ್ಣನ್ನು ಕಟ್ ಮಾಡಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ, ಬಾಳೆಹಣ್ಣನ್ನು ನಾನು ಅಲ್ವಾ, ಬಾಳೆಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಡೆ ಹಾಲು ಸಕ್ಕರೆ ಎರಡು ಕರಗಿದೆ ಅಲ್ವಾ. ಇವಾಗ ಬಾಳೆಹಣ್ಣನ್ನು ಇದಕ್ಕೆ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಬಾಳೆಹಣ್ಣಿನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಬಾಳೆಹಣ್ಣನ್ನು ನಾವು ಹಾಲಿಗೆ ಹಾಕಬೇಕು. ನೋಡಿ, ಭಾಳ ಜನ ಇದ್ದರೆ ನೀವು ಬಾಳೆಹಣ್ಣು ಭಾಳ ತೊಗೋಬೋದು. ಬಾಳೆಹಣ್ಣಿಗೇನು ಎಲ್ಲರ ಮನೇಲಿ ಕಾಮನ್ ಆಗಿ ಇರುತ್ತೆ. ಸ್ವೀಟ್ ಮಾಡೋಕ್ಕೆ ಬೇಜಾರಾದಾಗ ಈ ಥರ ಶಿಕರಣೆ ಟ್ರೈ ಮಾಡಿ ಅಂತ ತೋರಿಸ್ತಾ ಇದ್ದೀನಿ, ನಾನು ಮಾಡಿರೋದು ಹೇಗೆ ಅಂತ. ಸ್ವಲ್ಪ ನೋಡಿ, ಈ ಥರ ಏಲಕ್ಕಿಕಾಯನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಇವಾಗ ಆವಾಗಲೇ ನಾನು ಫ್ರೈ ಮಾಡ್ಕೊಂಡಿದ್ನಲ್ಲ ಗೋಡಂಬಿ ದ್ರಾಕ್ಷಿ ಮತ್ತು ಬಾದಾಮಿನ, ಅದಕ್ಕೆ ಈ ಥರ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಒಂದು ಪ್ಲೇಟನ್ನು ಮುಚ್ಚಿಡಬೇಕು. ಯಾಕಂದರೆ ಎಲ್ಲದು ಮಿಕ್ಸ್ ಆಗಬೇಕಲ್ವಾ. ನೋಡಿ, ಇದನ್ನು ನೀವು ಚಪಾತಿಗಾದರೂ ತಿನ್ಬೋದು, ಮತ್ತು ಮನೆಗೆ ಯಾರಾದರೂ ನೆಂಟರು ಬಂದಾಗ ಸಹಿತ ನಾವು ಮಾಡಿಕೊಡ್ಬೋದು. ಶಾವಿಗೆ ಪಾಯಸನೂ ಮಾಡ್ತೇವಲ್ವ, ಶಾವಿಗೆ ಪಾಯಸದ ಬದಲು ಈ ಥರ ಶಿಕರಣೆ ಮಾಡಿಕೊಡ್ಬೋದು. ಇದಕ್ಕೆ ನೀವು ಎಲ್ಲ ಫ್ರೂಟ್ಸು ಸಹಿತ ಹಾಕ್ಕೋಬೋದು, ಯಾಕೆಂದರೆ ಅಷ್ಟು ಚೆನ್ನಾಗಾಗಿ ಬರುತ್ತೆ. ಇದು ಟ್ರೈ ಮಾಡಿ. ಇವಾಗ ಹಾಲಲ್ಲೆಲ್ಲ ಮಿಕ್ಸ್ ಆಗಬೇಕಲ್ವ, ಅದಕ್ಕೆ ಒಂದು ಅರ್ಧ ಗಂಟೆ ನಾನು ಒಂದು ಪ್ಲೇಟನ್ನು ಮುಚ್ಚಿ ಇಟ್ಟುಬಿಡ್ತೀನಿ. ನೋಡಿ, ನೀವು ಚಪಾತಿಗೆ ತಿನ್ಬೋದು, ಪೂರಿಗೆ ತಿನ್ಬೋದು, ಅಷ್ಟು ಸಖತ್ತಾಗಿ. ನೋಡಿ, ಇವಾಗ ಅರ್ಧ ಗಂಟೆ ಆದಮೇಲೆ ನಾನು ತೆಗಿತಾ ಇದ್ದೀನಿ ಯಾವ ಥರ ಆಗಿದೆ ಅಂತ ಶಿಕರಣೆ. ನೋಡಿ, ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಏನಿವತ್ತು ಭಾಳ ವಿಡಿಯೋ ಇಲ್ಲ, ಸ್ವಲ್ಪ ವಿಡಿಯೋ ಇದೆ, ಸಪೋರ್ಟ್ ಮಾಡಿರಿ. ನೀವು ಸಪೋರ್ಟ್ ಮಾಡ್ತೀರಂತ ಅಂದ್ಕೊಂಡಿದ್ದೀನಿ. ಶಿಕರಣೆನೂ ಟ್ರೈ ಮಾಡ್ತೀರಂತ ಅಂದ್ಕೊಂಡಿದ್ದೀನಿ. ಮತ್ತು ನೀವು ಯಾವ ಥರ ಮಾಡ್ತೀರಾ ಶಿಕರಣೆ ಅಂತ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿ. ಮತ್ತು ಒಂದು ಲೈಕ್ ಕೊಡಿ, ಶಿಕರಣೆ ಇಷ್ಟ ಆದರೆ. ನಿಮ್ಮ ಲೈಕ್ಗೋಸ್ಕರ ವೇಟ್ ಮಾಡ್ತಾ ಇರ್ತೀನಿ, ನಿಮ್ಮ ಕಾಮೆಂಟ್ಗೋಸ್ಕರನೂ ಕಾಯ್ತಾ ಇರ್ತೀನಿ. ಬನ್ನಿ, ಬಾಳೆಹಣ್ಣಿನ ಶಿಕರಣೆ ರೆಡಿಯಾಗಿದೆ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಗಿದೆ ಅಲ್ವಾ ನಿಮಗೆ? ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ. ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ಸಾಂಗ್ ವಿಡಿಯೋ ಹಾಕ್ತೀನಿ, ಅದಕ್ಕೂ ಸಪೋರ್ಟ್ ಮಾಡಿರಿ. ನಿನ್ನೆ ಒಂದು ಮಹದೇಶ್ವರ ದಯ ಬಾರದೆ ಅಂತ ಒಂದು ಹಾಡನ್ನು ಹಾಡಿದ್ದೀನಿ, ದಯವಿಟ್ಟು ಅಲ್ಲಿ ಹೋಗಿ ವಿಡಿಯೋ ನೋಡಿರಿ. ಎಷ್ಟು ಚೆನ್ನಾಗಿ ಬರುತ್ತೆ ಅಂತೀರಾ? ನೀವು ಟ್ರೈ ಮಾಡಿದ್ರೆ ಅಲ್ವಾ ಗೊತ್ತಾಗೋದು. ಒಂದು ಸಲ ಟ್ರೈ ಮಾಡಿರಿ. ವಿಡಿಯೋದೊಳಗೆ ಏನಾದರೂ ತಪ್ಪಿದರೆ ಕ್ಷಮಿಸ್ರಿ ಅಂತ ನಾನು ಕೇಳ್ಕೊತೀನಿ. ಆ ಬನಶಂಕರಿ ಅಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ. ನೀವು ಇನ್ನೂ ಇದೇ ಥರ ನಮಗೆ ಸಪೋರ್ಟ್ ಮಾಡ್ತಾ ಇದ್ದರೆ ನಾವು ಇನ್ನೂ ವಿಡಿಯೋಗಳನ್ನು ಹಾಕ್ತಾ ಇರ್ತೀವಿ. ದಯವಿಟ್ಟು ಸಪೋರ್ಟ್ ಮಾಡಿರಿ. ಮತ್ತು ಯಾರೆಲ್ಲ ಹಾಗೆ ನನ್ನ ಚಾನಲ್ ನೋಡ್ತಾ ಇದ್ರಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿರಿ. ಮತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಓಕೆನಾ ಫ್ರೆಂಡ್ಸ್? ಅಲ್ಲಿವರೆಗೂ ಶಿಕರಣೆ ರೆಡಿ ಮಾಡಿ ಇಟ್ಕೊಳ್ಳಿ. ಮತ್ತು ಬಂದು ನಮ್ಮ ಮನೆಗೂ ಯಾರೆಲ್ಲ ಶಿಕರಣೆ ಊಟ ಮಾಡ್ತೀರೋ ನಮ್ಮ ಮನೆಗೆ ಬಂದು ಶಿಕರಣೆ ಊಟ ಮಾಡ್ಕೊಂಡು ಹೋಗ್ರಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್.